ನಮಸ್ತೆ ಇವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಅಕ್ಷಯ್. ಈ ವಿಡಿಯೋದಲ್ಲಿ ನಾವು ಫಸ್ಟ್ ಆರ್ಡರ್ ಆ್ಯಂಡ್ ಹೈಯರ್ ಡಿಗ್ರಿ ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್ನ ಹೆಂಗೆ ಸಾಲ್ವ್ ಮಾಡೋದು ಅದ್ರ ಮೆಥಡ್ಸ್ನ ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಓಕೆ, ಇದರಲ್ಲಿ ನಮಗೆ ಟೋಟಲಾಗಿ 5 ಮೆಥಡ್ಸ್ ಬರುತ್ತೆ ಫಸ್ಟ್ ಆರ್ಡರ್ ಆ್ಯಂಡ್ ಹೈಯರ್ ಡಿಗ್ರಿ ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್ನ ಸಾಲ್ವ್ ಮಾಡೋದ್ರಿಗೆ. ಅಂದರೆ ಆರ್ಡರ್ ಅನ್ನೋದು ಒಂದೇ ಇರುತ್ತೆ, ಅಂದರೆ ಫಸ್ಟ್ ಡೆರಿವೇಟಿವ್ ಇರುತ್ತೆ ನಮಗೆ, ಅದರದ್ದು ಪವರು ಎಷ್ಟಾದರೂ ಇರ್ಬೋದು. ಅಂದರೆ dy/dx ಇದು ನಮಗೆ ಫಸ್ಟ್ ಆರ್ಡರ್ ಡೆರಿವೇಟಿವ್ ಇರುತ್ತೆ. ಈಕ್ವೇಷನ್ ಕೊಟ್ಟಿರೋ ಡಿಫ್ರೆನ್ಷಿಯಲ್ ಇಕ್ವೇಷನಲ್ಲಿ ಫಸ್ಟ್ ಆರ್ಡರ್ ಇರುತ್ತೆ. ಓಕೆ, ಬಟ್ ಅದಕ್ಕೆ ಪವರ್ ಅನ್ನೋದು ಎಷ್ಟಾದರೂ ಇರ್ಬೋದು. ಒಂದಕ್ಕನ್ನ ಜಾಸ್ತಿ ಇದ್ರೆ ಅದನ್ನು ನಾವು ಹೈಯರ್ ಡಿಗ್ರಿ ಅಂತ ಕರಿತೀವಿ. ಓಕೆ, ಅದ್ರಿಗೇನಾದರೂ ಒಂದಕ್ಕನ್ನ ಜಾಸ್ತಿ ಇದ್ರೆ ಹೈಯರ್ ಡಿಗ್ರಿ ಅಂತ ಕರಿತೀವಿ. ಸಪೋಸ್ 2, 3 ಹೀಗೆ ಇದ್ದರೆ ಇದನ್ನು ಸಾಲ್ವ್ ಮಾಡೋದ್ರಿಗೆ ನಮಗೆ ಸ್ಪೆಷಲ್ ಆಗಿ 5 ಮೆಥಡ್ಸ್ ಇದ್ದಾವೆ. ಅದನ್ನು ನಾನು ಒನ್ ಬೈ ಒನ್ ನಿಮ್ಗೆ ಹೇಳ್ತೀನಿ. ಈ ವಿಡಿಯೋದಲ್ಲಿ ನಾನು ಮೆಥಡ್ 1ನ ಡಿಸ್ಕಸ್ ಮಾಡ್ತೀನಿ. ಫಸ್ಟು ಇದರಲ್ಲಿ ಸಿಂಪ್ಲಿಫೈ ಮಾಡೋದ್ರಿಗೆ ನಮಗೆ ಟೋಟಲ್ ಆಗಿ 5 ಮೆಥಡ್ಸ್ ಇದೆ. ಮೆಥಡ್ 1 ಬಂದು ಈಕ್ವೇಷನ್ ಸಾಲ್ವಬಲ್ ಫಾರ್ ಪಿ ಇದೆ. ಓಕೆ, ಇದು ಮೆಥಡ್ 1. ಸೆಕೆಂಡ್ ಒನ್ ಈಕ್ವೇಷನ್ ಸಾಲ್ವ್ ಫಾರ್ ವೈ, ಇದು ಮೆಥಡ್ 2. ಥರ್ಡ್ ಒನ್ನು ಈಕ್ವೇಷನ್ ಸಾಲ್ವ್ ಫಾರ್ ಎಕ್ಸ್. ಓಕೆ, ಇದು ಥರ್ಡ್ ಮೆಥಡು. ಫೋರ್ತ್ ಒನ್ನು ಲಾಗ್ರೇಂಜಸ್ ಈಕ್ವೇಷನ್ನು. ಓಕೆ, ನೆಕ್ಸ್ಟ್ ಫಿಫ್ತ್ ಮೆಥಡು ಕ್ಲಾರೆಟ್ಸ್ ಈಕ್ವೇಷನ್. ಓಕೆ, ನೆಕ್ಸ್ಟ್ ಸಿಕ್ಸ್ತ್ ಮೆಥಡ್ ಬಂದು ರೆಡ್ಯೂಸಿಬಲ್ ಟು ಕ್ಲಾರೆಟ್ಸ್ ಈಕ್ವೇಷನ್. ಓಕೆ, ಇದು ನಮಗೆ ಟೋಟಲ್ ಆಗಿ 6 ಮೆಥಡ್ಸ್ ಆ್ಯಕ್ಚುಲಿ. ಓಕೆ, ಆ್ಯಕ್ಚುಲಿ ಇದು 5 ಮೆಥಡ್ಸ್ ನಮಗೆ ಮೇನ್ ಇಂಪಾರ್ಟೆಂಟು ಈ 5 ಮೆಥಡ್ಸು. ಓಕೆ, ನೀವು ಬೇಕಾದರೆ ರೆಡ್ಯೂಸಿಬಲ್ ಟು ಕ್ಲಾರೆಟ್ಸ್ ಈಕ್ವೇಷನ್ ಬೇಕಾದರೆ ನೋಡ್ಕೊಬೋದು. ಓಕೆ, ಅದೇನು ಅಷ್ಟೊಂದು ನಮ್ಗೆ ಇಂಪಾರ್ಟೆಂಟ್ ಇಲ್ಲ, ಆದ್ರೂ ನಾನು ಇದ್ರ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ರೆಡ್ಯೂಸಿಬಲ್ ಟು ಕ್ಲಾರೆಟ್ಸ್ ಈಕ್ವೇಷನ್ ಹೆಂಗೆ ಮಾಡೋದು ಅಂತ. ಓಕೆ, ನೆಕ್ಸ್ಟ್ ಈ ವಿಡಿಯೋದಲ್ಲಿ ನಾನು ಸ್ಪೆಷಲಾಗಿ ಈಕ್ವೇಷನ್ ಸಾಲ್ವ್ ಫಾರ್ ಪಿ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಓಕೆ, ಅಂದರೆ ಕೊಟ್ಟಿರೋ ಡಿಫ್ರೆನ್ಷಿಯಲ್ ಇಕ್ವೇಷನ್ನು ನೀವೇ ಐಡೆಂಟಿಫೈ ಮಾಡಬೇಕು. ಹೆಂಗೆ ಐಡೆಂಟಿಫೈ ಮಾಡೋದು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಓಕೆ, ಕೊಟ್ಟಿರೋದು ಯಾವ ಮೆಥಡ್ ಅಪ್ಲೈ ಮಾಡಬೇಕು ಅಂತ. ಓಕೆ, ಅಂದರೆ ನೀವು ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಮೆಥಡ್ ಅಪ್ಲೈ ಮಾಡಬೇಕು ಅಂತ. ಫಸ್ಟು ಈಕ್ವೇಷನ್ ಸಾಲ್ವ್ ಫಾರ್ ಪಿ ಅದರ ಮೇಲೆ ಕ್ವಶನನ್ನು ಡಿಸ್ಕಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ಕ್ವಶನ್ ನೋಡಿ, ಸಾಲ್ವ್ dy/dx ಹೋಲ್ ಸ್ಕ್ವೇರ್ ಪ್ಲಸ್ 2x dy/dx ಮೈನಸ್ 3x ಸ್ಕ್ವೇರ್ = 0. ಇದು ನಮಗೆ ಕೊಟ್ಟಿರೋ ಡಿಫ್ರೆನ್ಷಿಯಲ್ ಇಕ್ವೇಷನ್ನು. ನೀವು ಅಬ್ಸರ್ವ್ ಮಾಡಿದರೆ ಇಲ್ಲಿ ಫಸ್ಟ್ ಆರ್ಡರ್ ಇದೆ, ಬಟ್ ಅದರಿಗೆ ಪವರ್ 2 ಇದೆ. ಅಂದರೆ ಇದೇನು ನಮಗೆ ನಾನ್ ಲೀನಿಯರ್ ಡಿಫ್ರೆನ್ಷಿಯಲ್ ಇಕ್ವೇಷನ್, ಅಂದರೆ ಫಸ್ಟ್ ಆರ್ಡರು ಹೈಯರ್ ಡಿಗ್ರಿ ಡಿಫ್ರೆನ್ಷಿಯಲ್ ಇಕ್ವೇಷನ್ ಅಂತ ನಮ್ಗೆ ಗೊತ್ತಾಗ್ತಿದೆ. ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕಂದ್ರೆ ಇಲ್ಲಿ dy/dx ಪ್ಲೇಸಲ್ಲಿ ಪಿ ಅಂತ ತಗೊಬೇಕಾಗುತ್ತೆ, ಸ್ಮಾಲ್ ಪಿ ತಗೊಬೇಕಾಗುತ್ತೆ. ನೆಕ್ಸ್ಟ್ ಇದು ಸೊಲ್ಯೂಷನ್ ನಮಗೆ. ಓಕೆ, ಕೊಟ್ಟಿರೋ ಡಿಫ್ರೆನ್ಷಿಯಲ್ ಇಕ್ವೇಷನ್ dy/dx ಪ್ಲಸಲ್ಲಿ ಪಿ ತಗೊಳ್ಳಿ. ಅದು ನಮಗೆ ಪಿ ಸ್ಕ್ವೇರ್ ಪ್ಲಸ್ 2x ಇಂಟು ಪಿ ಮೈನಸ್ 3x ಸ್ಕ್ವೇರ್ = 0. ಇದು ನಮಗೆ ಕ್ವಾಡ್ರಾಟಿಕ್ ಇಕ್ವೇಷನ್ ಫಾರ್ಮೇಟ್ಗೆ ಕನ್ವರ್ಟ್ ಆಗಬೇಕು. ಓಕೆ, ಇದು ನಮಗೆ ಕ್ವಾಡ್ರಾಟಿಕ್ ಒಂದು ಪಾಲಿನಾಮಿಯಲ್ ಫಾರ್ಮೇಟ್ಗೆ ಇದು ಕನ್ವರ್ಟ್ ಆಗಿದೆ, ಕ್ವಾಡ್ರಾಟಿಕ್ ಇಕ್ವೇಷನ್. ಓಕೆ, ನೋಡಿ ಇದು ಈ ಫಾರ್ಮೇಟಲ್ಲಾಗಿದೆ, ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c = 0. ಈ ಫಾರ್ಮೇಟ್ಗೆ ಕನ್ವರ್ಟ್ ಆಗಿದೆ. ಅಬ್ಸರ್ವ್ ಮಾಡಿದರೆ ನೀವು ಎ ವ್ಯಾಲ್ಯೂ ಏನಿದೆ, ಪಿ ಸ್ಕ್ವೇರ್ ಕೋಫಿಷಿಯಂಟ್ 1, ಅದು ಎ ವ್ಯಾಲ್ಯೂ ಆಗುತ್ತೆ. ಇಲ್ಲಿ ಬಿ ಏನಾಗುತ್ತೆ, ಪಿ ಕೋಫಿಷಿಯಂಟ್ ಅದು 2x, ಸಿ ಅನ್ನೋದು ಕಾನ್ಸ್ಟೆಂಟು, ಸಿ ಏನಿದೆ ಇಲ್ಲಿ ಮೈನಸ್ 3x ಸ್ಕ್ವೇರ್. ಕಂಪೇರ್ ಮಾಡಿದ್ರೆ ಇದು ಬರುತ್ತೆ. ಓಕೆ, ಇವಾಗ ಇದ್ರಿಗೆ ನಾವು ರೂಟ್ಸ್ ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ, x = -b + r - ಸ್ಕ್ವೇರ್ ರೂಟ್ ಆಫ್ b ಸ್ಕ್ವೇರ್ ಮೈನಸ್ 4ac/2a. ಇದನ್ನು ರೂಟ್ಸ್ ಹೆಂಗೆ ಫೈಂಡ್ ಔಟ್ ಮಾಡ್ತೀವೋ ಹಾಗೆ ರೂಟ್ಸ್ ಅನ್ನೋದು ಈ ಫಾರ್ಮುಲಾ ಯೂಸ್ ಮಾಡಿ ನೀವು ಫೈಂಡ್ ಔಟ್ ಮಾಡ್ಬೋದು. ಇಲ್ಲಾಂದರೆ ಫ್ಯಾಕ್ಟರೈಸೇಷನ್ ಮೆಥಡ್ ಅಪ್ಲೈ ಮಾಡ್ತೀವಿ ಅಂದರೆ ಫ್ಯಾಕ್ಟರೈಸೇಷನ್ ಮೆಥಡ್ ಅಪ್ಲೈ ಮಾಡ್ಬೋದು. ಪಿ ಸ್ಕ್ವೇರ್ ಪ್ಲಸ್ ಇಲ್ಲಿ ನೋಡಿ 2xp ನಾನು 3xp ಮೈನಸ್ xp, ಓಕೆ, ಮೈನಸ್ 3x ಸ್ಕ್ವೇರ್ ಅಂತ ಬರ್ಕೊತೀನಿ. ಫ್ಯಾಕ್ಟರೈಸೇಷನ್ ಮೆಥಡ್ ಇದು. ಓಕೆ, ಇದು ನಾವು 10th 9th 10th 11th 12th ಕ್ಲಾಸಲ್ಲೇ ಇದು ಕಲ್ತ್ಕೊಂಡಿರ್ತೀವಿ ನಾವು ಫ್ಯಾಕ್ಟರೈಸೇಷನ್ ಮೆಥಡ್ ಹೆಂಗೆ ಮಾಡೋದು ಅಂತ. ಓಕೆ, ನೆಕ್ಸ್ಟ್ ಇದರಲ್ಲಿ ಇವೆರಡರಲ್ಲಿ ಪಿ ಅನ್ನೋದು ಕಾಮನ್ ತೊಗೊಂಡ್ರೆ
ನಮ್ಗೆ ಬರುತ್ತೆ ಪಿ ಪ್ಲಸ್ 3x ಅಂತ ಬರುತ್ತೆ. ಇದರಲ್ಲಿ ಎಕ್ಸ್ ಕಾಮನ್ ತೊಗೊಳ್ಳಿ. ಎಕ್ಸ್ ಕಾಮನ್ ಮೈನಸ್ ಎಕ್ಸ್ ಕಾಮನ್ ತೊಗೊಂಡ್ರೆ ಪಿ ಪ್ಲಸ್ 3x ಬರುತ್ತೆ ಈಕ್ವಲ್ ಟು 0. ನೆಕ್ಸ್ಟು ಪಿ ಪ್ಲಸ್ 3x ಕಾಮನ್ ತೊಗೊಬೋದು. ಇದು ಕಾಮನ್ ಬರುತ್ತೆ. ಅವಾಗ ನಮಗೆ ಪಿ ಪ್ಲಸ್ 3x ಪಿ ಮೈನಸ್ ಎಕ್ಸ್ ಈಕ್ವಲ್ ಟು 0. ಇಲ್ಲಿ ನಮಗೆ ಟೂ ಫ್ಯಾಕ್ಟರ್ಸ್ ಬರುತ್ತೆ. ಪಿ ಪ್ಲಸ್ 3x ಆ್ಯಂಡ್ ಪಿ ಮೈನಸ್ ಎಕ್ಸ್ ಈಕ್ವಲ್ ಟು 0 ಎರಡು ಬರುತ್ತೆ. ಇವಾಗ ಇವೆರಡನ್ನೂ ಒನ್ ಬೈ ಒನ್ ಈಕ್ವಲ್ ಮಾಡ್ಕೊಂಡು ಫಸ್ಟ್ ಇದನ್ನು ಈಕ್ವಲ್ ಮಾಡಿದರೆ ಪಿ ಪ್ಲಸ್ 3x ಈಕ್ವಲ್ ಟು 0. ನೆಕ್ಸ್ಟ್ ಇದು ಕೂಡ ನಮಗೆ ಪಿ ಮೈನಸ್ ಎಕ್ಸ್ ಈಕ್ವಲ್ ಟು 0 ಇಷ್ಟು ಬರುತ್ತೆ. ಕರೆಕ್ಟಾ? ಇವಾಗ ಇದನ್ನು ಸಿಂಪ್ಲಿಫೈ ಮಾಡೋಣ. ಪಿ ಈಕ್ವಲ್ ಟು ಈ 3x ಈ ಸೈಡ್ ಬಂದರೆ ಮೈನಸ್ 3x ಆಗುತ್ತೆ. ನೆಕ್ಸ್ಟ್ ಪಿ ಅಂದರೆ ನಾವೇನು ಕನ್ಸಿಡರ್ ಮಾಡಿದ್ವಿ, ಡಿ ವೈ ಬೈ ಡಿ ಎಕ್ಸ್ ತಾನೇ. ಅದನ್ನು ಇಲ್ಲಿ ರಿಪ್ಲೇಸ್ ಮಾಡಿ ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು ಮೈನಸ್ 3x. ನೆಕ್ಸ್ಟ್ ವೇರಿಯಬಲ್ ಸಪ್ರೇಬಲ್ ಮೆಥಡ್ ಅಪ್ಲೈ ಮಾಡಿ, ಅಂದರೆ ಸೇಮ್ ವೇರಿಯಬಲ್ಸ್ನ ಒಂದು ಹತ್ರ ತಗೊಳ್ಳಿ. ಓಕೆ, ಡಿ ವೈ ಡಿ ಎಕ್ಸ್ ಈ ಸೈಡ್ ತೊಗೊಂಡ್ರೆ ಮೈನಸ್ 3x ಇಂಟು ಡಿ ಎಕ್ಸ್. ನೆಕ್ಸ್ಟ್ ಇಂಟಿಗ್ರೇಷನ್ ಆನ್ ಬೋತ್ ಸೈಡ್ ಮಾಡಿ. ಇಂಟಿಗ್ರೇಷನ್ ಆನ್ ಬೋತ್ ಸೈಡ್ ಮಾಡಿದರೆ ಇಂಟಿಗ್ರೇಷನ್ ಆಫ್ ಡಿ ವೈ ಏನಾಗುತ್ತೆ, ವೈ ಇಸ್ ಈಕ್ವಲ್ ಟು -3 ಅಂದರೆ ಕಾನ್ಸ್ಟೆಂಟ್ ಎಕ್ಸ್ ಸ್ಕ್ವೇರ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಡಿ ಎಕ್ಸ್. ಓಕೆ, ಇಂಟಿಗ್ರೇಷನ್ ಆಫ್ ಎಕ್ಸ್ ಇಂಟಿಗ್ರೇಷನ್ ಏನು ನಮಗೆ ಎಕ್ಸ್ ಸ್ಕ್ವೇರ್ ಬೈ 2. ನೆಕ್ಸ್ಟ್ ಕಾನ್ಸ್ಟೆಂಟ್ ಪ್ಲಸ್ ಸಿ. ಓಕೆ, ಇಷ್ಟು ನಮಗೆ ಇದು ಟರ್ಮ್ ಅನ್ನೋದು ಬರುತ್ತೆ. ಈ ಟರ್ಮ್ ಅನ್ನೋದು ಈ ಸೈಡ್ ತೊಗೊಂಡ್ರೆ ವೈ ಇದನ್ನು C1 ಅಂತ ತೊಗೊಳ್ಳಿ. ಓಕೆ, ವೈ ಪ್ಲಸ್ 3x ಸ್ಕ್ವೇರ್ ಬೈ 2 ಈಕ್ವಲ್ ಟು C1 ಅಂತ ತೊಗೊಳ್ಳಿ. ಓಕೆ, ಅರ್ಥ ಆಯ್ತಾ? ಇಲ್ಲಾಂದರೆ ಟೋಟಲಾಗಿ ಎಲ್ಲ ಟರ್ಮ್ಸ್ ಒಂದು ಹತ್ರ ತೊಗೊಂಡ್ಬಿಡಿ. ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಬೇಕಾಗಿಲ್ಲ ನಮಗೆ. ಈ C1 ಕೂಡ ಈ ಸೈಡ್ ತೊಗೊಂಡ್ರೆ ಮೈನಸ್ C1 ಈಕ್ವಲ್ ಟು 0 ಆಗುತ್ತೆ. ಓಕೆ, ಇದನ್ನು ಈಕ್ವೇಷನ್ ನಂಬರ್ 1 ಅಂತ ಇಟ್ಕೊತೀರಾ, ಇಲ್ಲಾಂದರೆ ಇಲ್ಲೇ ಇಟ್ಕೊಳ್ಳೋಣ. ಇದನ್ನು ಬೇಕಾದರೆ ಈಕ್ವೇಷನ್ 1 ಅಂತ ತೊಗೊಳ್ಳಿ. ಇದನ್ನು ಕೂಡ ಸಿಂಪ್ಲಿಫೈ ಮಾಡಬೇಕು ಸಿಮ್ಲರ್ಲಿ. ಪಿ ಮೈನಸ್ ಎಕ್ಸ್ ಈಕ್ವಲ್ ಟು 0 ಇದೆಯಲ್ಲ, ಪಿ ಈಕ್ವಲ್ ಟು ಎಕ್ಸ್ ಅಂತ ತೊಗೊಳ್ಳಿ. ಪಿ ಅಂದರೆ ನಾವೇನು ತೊಗೊಂಡಿದ್ವಿ ಇಲ್ಲಿ, ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು ಎಕ್ಸ್. ವೇರಿಯಬಲ್ ಸಪ್ರೇಬಲ್ ಮೆಥಡ್ ಅಪ್ಲೈ ಮಾಡಿದರೆ ಎಕ್ಸ್ ಇಂಟು ಡಿ ಎಕ್ಸ್. ನೆಕ್ಸ್ಟ್ ಇಂಟಿಗ್ರೇಷನ್ ಆನ್ ಬೋತ್ ಸೈಡ್ ಮಾಡಿದರೆ ವೈ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಬೈ 2 ಪ್ಲಸ್ ಕಾನ್ಸ್ಟೆಂಟ್ C2 ಅಂತ ತೊಗೊತೀವಿ. ವೈ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 2 ಈ C2 ಈ ಸೈಡ್ ಬಂದರೆ ಮೈನಸ್ C2 ಈಕ್ವಲ್ ಟು 0. ನೆಕ್ಸ್ಟು ಇವೆರಡು ಈಕ್ವೇಷನ್ ನಂಬರ್ 1 ಈಕ್ವೇಷನ್ 1 ಇದನ್ನು ಈಕ್ವೇಷನ್ 2 ಇದೆ. ಈಕ್ವೇಷನ್ 1 ಫ್ರಮ್ ಈಕ್ವೇಷನ್ 1 ಆ್ಯಂಡ್ 2 ಇವೆರಡನ್ನೂ ಕಂಬೈನ್ಡ್ ಆಗಿ ಬರ್ಕೊಬೇಕು. ವೈ ಪ್ಲಸ್ 3x ಸ್ಕ್ವೇರ್ ಬೈ 2 ಮೈನಸ್ C1 ಇಂಟು ವೈ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 2 ಮೈನಸ್ C2 equal to 0. This is our required general solution. Okay, general solution is given by. ನೋಡಿ, ಸಪೋಸ್ ಕೊಟ್ಟಿರೋ ಡಿಫರೆನ್ಷಿಯಲ್ ಇಕ್ವೇಷನ್ನ ನೀವು ಒಂದು ಕ್ವಾಡ್ರೆಟಿಕ್ ಫಾರ್ಮೇಟ್ಗೆ ಕನ್ವರ್ಟ್ ಮಾಡಿ. ಓಕೆ, ಕ್ವಾಡ್ರೆಟಿಕ್ ಆಗಿರ್ಬೋದು ಇಲ್ಲಾಂದರೆ ಕ್ಯೂಬಿಕ್ ಆಗಿರ್ಬೋದು. ಓಕೆ, ಡಿಪೆಂಡ್ಸ್ ಅಪಾನ್ ನಮಗೆ ಅದು ಡಿಗ್ರಿ ಎಷ್ಟಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಕೊಟ್ಟಿರೋದನ್ನ ಒಂದು ಪಾಲಿನಾಮಿಯಲ್ ಫಾರ್ಮೇಟ್ಗೆ ಇದನ್ನು ಕನ್ವರ್ಟ್ ಮಾಡಿಕೊಂಡು ಈಗ ಸಿಂಪ್ಲಿಫೈ ಮಾಡ್ಕೊಬೇಕಾಗುತ್ತೆ. ಮ್ಯಾಕ್ಸಿಮಮ್ ನಿಮಗೆ ಡಿಗ್ರಿ 2 ಇಲ್ಲಾಂದರೆ ಡಿಗ್ರಿ 3 ಕ್ವಶನ್ಸೇ ಕೊಡ್ತಾರೆ ಎಕ್ಸಾಮಲ್ಲಿ, ಅದಕ್ಕನ್ನು ಹೆಚ್ಚಿಕೊಳ್ಳಲ್ಲ. ಯಾಕೆಂದರೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರಾಗೆ. ಅದರಿಂದ ಮ್ಯಾಕ್ಸಿಮಮ್ ಕೊಟ್ಟರೆ ನಿಮಗೆ ಡಿಗ್ರಿ 2 ಇಲ್ಲಾಂದರೆ ಡಿಗ್ರಿ 3ವರೆಗೂ ಕೊಡ್ತಾರೆ ಅಷ್ಟೇ. ಓಕೆ, ಇದು ನಮಗೆ ಇಕ್ವೇಷನಿಗೆ ಸಿಂಪ್ಲಿಫೈ ಅನ್ನೋದು ನೀವು ಮಾಡ್ಕೊಬೇಕಾಗುತ್ತೆ. ಇದು ಗೊತ್ತಾಯ್ತಲ್ಲ? ಓಕೆ, ಕೆಲವು ಸಲ ನಿಮಗೆ ಕ್ವಶನಲ್ಲಿ ಡೈರೆಕ್ಟಾಗಿ ಇನ್ ಟರ್ಮ್ಸ್ ಆಫ್ ಪಿ ಎಲ್ ಎ ಕೊಟ್ಬಿಡ್ತಾನೆ. ಪಿ ಎಲ್ ಎ ಕೊಟ್ಟರೆ ನೀವು ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಸಪೋಸ್ ಪಿ ಎಲ್ಲಿ ಇನ್ ಟರ್ಮ್ಸ್ ಆಫ್ ಸ್ಮಾಲ್ ಪಿ ಎಲ್ ಕೊಟ್ಟಿಲ್ಲ ಅಂದರೆ ಈಗ ನೀವು ಕನ್ವರ್ಟ್ ಮಾಡ್ಕೊಬೇಕಾಗುತ್ತೆ. ಕೊಟ್ಟಿರೋ ಡಿಫ್ರೆನ್ಷಿಯಲ್ ಇಕ್ವೇಷನಿಗೆ ಕನ್ವರ್ಟ್ ಮಾಡಿ ಕ್ವಾಡ್ರೆಟಿಕ್ ಇಲ್ಲಾಂದರೆ ಕ್ಯೂಬಿಕ್ ಫಾರ್ಮೇಟ್ ಬಂದರೆ ನೀವು ಇದು ನೆಕ್ಸ್ಟ್ ಸ್ಟೆಪ್ಸ್ನ ನೀವು ಅಪ್ಲೈ ಮಾಡಬೇಕು. ಓಕೆ, ನೀವು ಕ್ವಾಡ್ರೆಟಿಕ್ ಇಕ್ವೇಷನ್ ಹೆಂಗೆ ಸಾಲ್ವ್ ಮಾಡ್ತೀವೋ ಹಾಗೆ ಸಾಲ್ವ್ ಮಾಡಿ. ಸಪೋಸ್ ನಿಮಗೆ ಫ್ಯಾಕ್ಟರೈಸೇಷನ್ ಮೆಥಡ್ ಬಂದಿಲ್ಲ ಅಂದರೆ ಈ ಫಾರ್ಮುಲಾ ಯೂಸ್ ಮಾಡಿ. ಫಾರ್ಮುಲಾ ಓಕೆ, ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಬೈ 2a. ಓಕೆ, ಇದು ನಮಗೆ ಕ್ವಾಡ್ರೆಟಿಕ್ ಇಕ್ವೇಷನ್ ಫಾರ್ಮುಲಾ ಇದೆಯಲ್ಲ, ಇದನ್ನೇ ಶ್ರೀಧರಾಚಾರ್ಯ ಮೆಥಡ್ ಅಂತಲೂ ನಾವು ಕರಿತೀವಿ. ನೀವು ಈ ಮೆಥಡ್ನ ಅಪ್ಲೈ ಮಾಡಿ ಈಸಿಯಾಗಿ ನೀವು ಇದರದ್ದು ರೂಟ್ಸ್ ಅನ್ನೋದು ಫೈಂಡ್ ಔಟ್ ಮಾಡ್ಬೋದು. ಓಕೆ, ಈ ಮೆಥಡ್ ಆದರೂ ನೀವು ಅಪ್ಲೈ ಮಾಡ್ಬೋದು. ಇದು ಗೊತ್ತಾಯ್ತಲ್ಲ? ಓಕೆ, ಇದು ನಮಗೆ ಸಾಲ್ವಬಲ್ ಪರ್ ಪಿ ಅದು. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತೀನಿ. ನಿಮ್ಗೆ ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.
ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ.